ಜಮೀನಿನಲ್ಲಿ ಭೀಕರವಾಗಿ ಹತ್ಯೆಯಾಗಿರುವ ವ್ಯಕ್ತಿ, ಮತ್ತೊಂದು ಕಡೆ ಕೊಲೆ ಬಳಿಕ ಮಚ್ಚು ಹಿಡಿದು ಅವಾಜ್ ಹಾಕುತ್ತಿರುವ ಆರೋಪಿ. ಇನ್ನೊಂದೆಡೆ ಈ ಭೀಕರ ದೃಶ್ಯ ನೋಡಿ ಬೆಚ್ಚಿಬಿದ್ದ ಸಾರ್ವಜನಿಕರು. ಈ ಹೃದಯ ಕದಿಯುವ ಘಟನೆ ಚಿತ್ರದುರ್ಗ ತಾಲ್ಲೂಕಿನ ಕಡ್ಲೆಗುದ್ದು ಗ್ರಾಮದಲ್ಲಿ ನಡೆದಿದೆ. ಕಡ್ಲೆಗುದ್ದು ಗ್ರಾಮದ 55 ವರ್ಷದ ವೀರಭದ್ರಪ್ಪ ಅವರನ್ನು ನಿರ್ದಯವಾಗಿ ಕೊಲೆ ಮಾಡಲಾಗಿದೆ. ಇಂದು ಬೆಳಿಗ್ಗೆ ಸುಮಾರು 10 ಗಂಟೆ ವೇಳೆಗೆ ವೀರಭದ್ರಪ್ಪ ತಮ್ಮ ಮಕ್ಕಳೊಂದಿಗೆ ಎತ್ತಿನ ಗಾಡಿಯಲ್ಲಿ ಜಮೀನಿಗೆ ತೆರಳುತ್ತಿದ್ದರು. ಇದೇ ವೇಳೆ ಪೂರ್ವಯೋಜನೆ ಮಾಡಿಕೊಂಡು ಕಾದಿದ್ದ ಆರೋಪಿ ನಂದನ್ ಟ್ರಾಕ್ಟರ್ನಲ್ಲಿ ಬೆನ್ನಟ್ಟಿದ್ದಾನೆ. ತೋಟದ ಹಾದಿಯಲ್ಲಿ ಹೋಗುತ್ತಿದ್ದ ವೇಳೆ ಏಕಾಏಕಿ ಟ್ರಾಕ್ಟರ್ನಿಂದ ಎತ್ತಿನ ಗಾಡಿಗೆ ಡಿಕ್ಕಿ ಹೊಡೆದು ದಾಳಿ ನಡೆಸಿದ್ದಾನೆ. ಗಾಡಿಯಿಂದ ಕೆಳಗೆ ಬಿದ್ದ ವೀರಭದ್ರಪ್ಪನ ಮೇಲೆ ರಾಕ್ಷಸನಂತೆ ಮುಗಿಬಿದ್ದ ಆರೋಪಿ ಕೈಯಲ್ಲಿದ್ದ ಮಚ್ಚಿನಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ವೇಳೆ ತಂದೆಯ ಮೇಲಿನ ದಾಳಿಯನ್ನು ಕಂಡ ಇಬ್ಬರು ಪುತ್ರರು ಪ್ರಾಣ ಉಳಿಸಿಕೊಳ್ಳಲು ಓಡಿ ತಪ್ಪಿಸಿಕೊಂಡಿದ್ದಾರೆ. ಕೊಲೆ ಮಾಡಿದ ಬಳಿಕವೂ ಆರೋಪಿ ಮಚ್ಚು ಹಿಡಿದು ಮೃತನ ಪುತ್ರರಿಗೆ ಬೆದರಿಕೆ ಹಾಕಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಜಮೀನು ಜಗಳವೇ ಈ ಕೊಲೆಗೆ ಕಾರಣ ಎಂದು ತಿಳಿದು ಬಂದಿದೆ. ಕಳೆದ 1 ವರ್ಷದಿಂದ ವೀರಭದ್ರಪ್ಪ ಮತ್ತು ಇದೇ ಗ್ರಾಮದ ಕಾಂತರಾಜು ಕುಟುಂಬದ ನಡುವೆ ಜಮೀನು ವಿಚಾರದಲ್ಲಿ ವೈಷಮ್ಯ ಮುಂದುವರಿದಿತ್ತು. ಇದೇ ದ್ವೇಷದಿಂದಾಗಿ ನಂದನ್ ಕೊಲೆ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಕುಟುಂಬಸ್ಥರು ಈ ಕುರಿತು ಪೊಲೀಸರಿಗೆ ಮುಂಚೆಯೇ ಮಾಹಿತಿ ನೀಡಿದ್ದರೂ ಕ್ರಮ ಕೈಗೊಳ್ಳಲಿಲ್ಲ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭರಮಸಾಗರ ಪೊಲೀಸರು ಆರೋಪಿ ನಂದನ್ ಹಾಗೂ ಸಹಾಯ ಮಾಡಿದ ಕಾಂತರಾಜು ಅವರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಒಟ್ಟಾರೆ ಜಮೀನು ಜಗಳ 2 ಕುಟುಂಬಗಳ ಮಧ್ಯೆ ರಕ್ತಪಾತಕ್ಕೆ ಕಾರಣವಾಗಿದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬುದು ಮೃತರ ಕುಟುಂಬದ ಒತ್ತಾಯವಾಗಿದೆ. ನನ್ನ ಗಂಡ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಾ? ಕಾಂತ ಮಗಣ ಇಬ್ಬರು ಸೇರ್ ಮಾಡಿದಾರಣ್ಣ. ಗಾಡಿ ಎತ್ತಿ ಅಲ್ಲಿ ಟ್ರ್ಯಾಕ್ಟರ್ ಗುದ್ದಿ ಎಲ್ಲ ಅಲ್ಲೇದ ನೋಡ್ರಿ ಸಾ, ಅಲ್ಲಿ ಎತ್ತು ಗಾಡಿ ಅದ ಫೋಟೋ ತಕೊಂಡ್ ಹೋಗ್ರಿ ಸಾ. ನಾನು ಏನ್ ಹೇಳನ್ ಸಾ, ನಾನು ಏನ್ ಹೇಳ, ನನ್ ಗಂಡು ಬರ್ತಾನೆ ಸಾ. ಈಗ ಅವ್ನು ಹೊಲ ಮನೆ ಎಲ್ಲ ಬಿಟ್ಕೊಂಡ್ ಕೊಡ್ತೀವಿ. ಇಲ್ಲ ನಾವು 3 ಸತ್ತೋಕಿವಿ, ಅವನೇ ತಗೊಂಡ್ಬಿಡ್ಲಿ. ನೀವ್ ಏನ್ ಮಾಡ್ತೀರ ಪೊಲೀಸ್ನವ್ರು? ನೀವ್ ಏನ್ ಮಾಡ್ತೀರಿ? ಏನು ಮಾಡಲ್ಲ. ಹಿಂಗ್ ಹಿಡ್ಕೊಂತೀರ್ ಬಂದು ಪೊಲೀಸ್ನವ್ರು. ಅಲ್ಲಿ ಹೋಗ್ತಾರೆ ಕಂಪ್ಲೇಂಟ್ ಕೊಡು ಅಂತಾರೆ, ಹೋಗ್ತಾರೆ. ನನ್ ಗಂಡು ಸತ್ತದ, ಈಗ ಬರ್ತಾನ ನನ್ ಗಂಡೀಗ? ನನ್ ಗಂಡನ್ ಕೊಡಿಸ್ತೀರಾ? ಯಾರು ಕೊಡಿಸ್ತೀರಿ ನನ್ ಗಂಡನ? ಅಣ್ಣ ಹೊಲ್ದಿದ್ದ ಬರ್ತದಣ್ಣ, ಮೊದ್ಲೆಲ್ಲ ಕಂಪ್ಲೇಂಟ್ ಆಗಿತ್ತಣ್ಣ. ಇದಲ್ಲಯ್ಯ ಅಪ್ಪ, ನಾನು ಏನು ಹೇಳ ಇದ್ರಿಲ್ಲ. ನಾವು ಪೊಲೀಸ್ ಸ್ಟೇಷನ್ ಕೋರ್ಟಿಗೆ ಹೋಗಿತ್ತಣ್ಣ. ಅದಲ್ಲಯ್ಯ ಆ ಸಲ ಗುದ್ದಾಡ್ದಾಗ ನಾಲ್ವರ ಮೇಲೆ ಕಂಪ್ಲೇಂಟ್ ಕೊಟ್ರು. ಪೊಲೀಸ್ನವ್ರು ಏನ್ ಮಾಡಿದ್ರು ಸಾ, ಮನೆ ಒಳಗ್ ನೀರ್ ಕಟ್ತದೇನೆ, ತೆನೆ ಇರ್ತದೇನೆ. ಹಂಗ್ ಮಾಡಿ ಊರಾಗ ಮಸ್ತಿ ಊರ್ ತುಂಬಾ ಮಾಡಿದ್ರು. ಯಾರು ಕೇರ್ ತಗೊಂಡಿಲ್ಲ. ಇದನ್ನ ಪೊಲೀಸ್ನೇನು ಹಿಡಿಲಿಲ್ಲ ಸಾ. ಊರಾಗೆ ಇದ್ರ ಅವ್ವ ಮಗ ಮೊಮ್ಮಗ ಎಲ್ಲ ಊರಾಗೆ ಇದ್ರು ಸಾ. ಯಾರು ಹಿಡಿಲಿಲ್ಲ ಅವ್ರನ್ನ. ಅಮಾಯಕರಿಗೆ ನಮಗೆ ಏನು ಇದಿಲ್ಲ, ಇದು ಏನು ಇಲ್ಲೇನಣ್ಣ. ನಮ್ಗೆ ಆಧಾರ ಏನು ಇಲ್ಲ. ಹಿಂಗೆ ನನ್ನ ಮಗನು ನಾಳೆ ಬಂದ್ರೆ ಹಿಂಗೆ ಈ ನಾಯಿವಾಗ ಸಾಯಿಸ್ತಾರೆ. ಅವಾಗ ಏನ್ ಮಾಡ್ತೀರಣ್ಣ ನೀವು? ಅವ್ರು ನೋಡೋಣ, ನನ್ನ ಗಂಡನ ಅವ್ರ ಮನೆ ಒಳಗೆ ಉಣೋದು. ನೀವೆಲ್ಲ ಇದ್ದು ಉಣಿಸ್ಬೇಕು ನನಗೆ. ನಾನು ಒಬ್ಳು ಉಣಕ್ ಆಗಲ್ಲ. ಅವ್ರ ಮನೆ ಒಳಗೆ ಉಣೋದಣ್ಣ ನನ್ನ ಗಂಡನ. ಇಡೀ ಊರೇ ಬಂದ್ ಹೇಳಿದ್ರು ನಾ ಕೇಳಲ್ಲ. ನಾನ್ ಮಾತ್ರ ಎಲ್ಲಿ ಉಣ್ಸಲ್ಲ ಅಣ್ಣ ನನ್ನ ಗಂಡನ. ನನ್ನ ಗಂಡಿಗೆ ಏನ್ ಶಿಕ್ಷೆ ಆಗೈತ ಆ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಟ್ಯಾಕ್ಟ್ರಿ ತಗೊಂಡ್ ಎಲ್ಲೋ ಬಿಸಿ ಹಾಕನಂತ ಏಜಿಪ್ ಮಾಡ್ಕೊಂಬಂದಾರ. ನನ್ನ ಸಣ್ಣ ಮಗನೇ ಒಂದಿಲ್ಲಿದ್ರು ಓಡ್ ಬಂದಂತ. ಅವನು ಸಣ್ಣನು ಓಡ್ ಬಂದು ಹೊಲ ತುಂಬ ಈರಾಡ್ಸ್ಕೊಂಡ್ ಚೆಜ್ಜಿಸಿದ್ರಂತೆ. ನಾ ಅದ್ ಓಡ್ ಬಂದ ನನ್ನ ಸಣ್ಣ ಮಗ. ಅಪ್ಪ ಹಂಗಂದಟೇನೆ ಓಡ್ ಬಂದ್ಬೇಡ. ಎಲ್ಲ ಊರ ಜನ ಅದಾರೆ, ಐತೆ ಈರಣ್ಣ ಐತೆ ಅಂತಾರೆ. ಒಂದ್ ಕಾಲು ಏನಾರು ಕಡ್ದಿದ್ರಣ್ಣ ಬಟ್ಟೆ ಹೊಲ್ಸ್ ಸಾಕ್ತಿದ್ನ ನನ್ನ ಗಂಡನ್ನ. ನಿಜವ್ರು ಕೂಲಿ ಮಾಡಿ ಸಾಕ್ತಿದ್ನಣ್ಣ ನನ್ನ ಗಂಡನ್ನ. ಇವಾಗ ನನ್ನ ಗಂಡ ತಂದು ಕೊಡ್ತಾರ. ಅವ್ರು ತಂದು ಕೊಡ್ತಾರೇನಣ್ಣ? ನೀನು ಹೇಳು, ಸುಮ್ನೆ ಹೂ ಅಂತೀರಣ್ಣ ನೀನು. ನನ್ನ ಗಂಡನ್ ತಂದು ಕೊಡ್ತಾರೇನಣ್ಣ? ಸರ್, ಇದು ಜಮೀನು ವಿಚಾರ. ಅವರು ವೀರಣ್ಣರ ಏನು ಡೆತ್ ಆಗಿದ್ದಾರೆ, ಅವರ ತಂಗಿ ಯಜಮಾನರು ನಾವು. ಇದು ಏನಾಯಿತು ಅಂದರೆ, ಈಗ 3 ತಿಂಗಳಿಂಚೆ ಒಂದ್ಸರಿ ಗಲಾಟೆ ಆಗಿತ್ತು ಸರ್. ಅದು ಜಮೀನು, ಇದು ನಮ್ಮ ಮಾಮರಿದ್ದಾಗಲೇ ಅವ್ರಿಗೆ ಜಮೀನು ಒತ್ತುವರಿ ಆಗಿತ್ತು. ಬಟ್ ಅವಾಗ ಅದು ಯಾರ್ದೋ ಜಮೀನು, ಅವ್ರು ಏನಾರ ಮಾಡಿ ಬಂಗಾರ ಕೊಟ್ಟು ನಾನು ಮಾಡಿಕೊಡ್ತೀನಿ ಅಂತ ಗಂಡು ಮಕ್ಳಿರಲಿಲ್ಲ. ಇವರು ವೀರಣ್ಣರಿಗೆ ಸೇರ್ತಕ್ಕಂಥ ಆಸ್ತಿನ ಅವನು ಏನಾರ ಮಾಡ್ಕೊಂಡು ಆಯಮ್ಮನ ಒಳ ಹೋಗ್ಕೊಂಡು ಜಮೀನು ಮಾಡ್ಕೊಂಡಿದ್ದ.
ಮಾಡ್ಕೊಂಡಾದ್ಮೇಲೆ ಈಗ ಅವ್ರ ಅಪ್ಪ ಓಂಕಾರಪ್ಪ ಅಂತೇಳಿ ಅವ್ರ ಅಪ್ಪ ತೀರ್ಕೊಂಡು ಹೋದ್ಮೇಲೆ ಕಾಂತರಾಜ್ ಹೆಸರಿ ಕಾಂತ ಆದಮೇಲೆ ಈಗ ಜಮೀನು ಏನು ಮಾಡಿದ್ರು ಅವ್ರ ಅಪ್ಪ ಇದ್ದಾಗಲೇ ನಮ್ಮ ಮಾಮವ್ರು ಏನು ಮಾಡ್ಬಿಟ್ರು, ಇವ್ರಿಗೆ ಬರ್ತಕ್ಕಂಥ ಜಮೀನು ಅವ್ರ ಹೆಸರಿಗೆ ಮಾಡಿಸ್ಕೊಟ್ಬಿಡಿದ್ರು. ಇವ್ರ ಜಮೀನು ಅವ್ರ ಹೆಸರಿಗೆ ಮಾಡಿಸ್ಕೊಡ್ಲಿಲ್ಲ, ಏನು ಬಂದದ್ದಲ್ಲ ಆ ಜಮೀನು, ಒತ್ತುವರಿ ಆಗಿತ್ತಲ್ಲ ಆ ಜಮೀನು. ಅದನ್ನು ಮಾಡಿಸ್ಕೊಡು ಅಂತ ಹೇಳಿ ಕೇಳಿದಾಗ ಮಾಡಿಸ್ಕೊಡ್ತೀನಿ ಅಂತ ಹಿಂಗೆ ದಬ್ಕೆ ಬಂದಾದ್ಮೇಲೆ ಮೊನ್ನೆ ಈಗ ರೀಸೆಂಟಾಗಿ ಒಂದು 2 ತಿಂಗಳು 5 ತಿಂಗಳು ಆಯಿತು. ಅವರು ಮತ್ತೆ ಒಪ್ಪಿಗೆ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಸ್ಕೊಂಡ್ರೆ ಅವನ ಆಸ್ತಿ ನನ್ನ ಆಸ್ತಿ ನನಗೆ ಬಿಟ್ಕೊಡ್ರಿ ಅಂತ ಹೇಳಿದಾಗ ಮತ್ತೆ ಪುನಃ 5 ವರ್ಷದ ಗಿಡನ ಅಡಿಕೆ ಗಿಡನ JCB ಇಟ್ಟು ಇವ್ನಿಗೆ ಬಂದ್ರಂಥ ಆಸ್ತಿಗೆ ಆ JCBಗೆ ಅವನ್ನ ತೆಗೆದು ಬೇರೆ ಮತ್ತೇನು ಡಿವಿಷನ್ ಮಾಡ್ಕೊಂಡಿದ್ರೆ ಆ ಆಸ್ತಿಗೆ ಪುನಃ ಮತ್ತೆ ಹಾಕ್ಕೊಂಡಾದ್ಮೇಲೂ ಇನ್ನೂ ಬರುತ್ತೆ ಅಂತೇಳಿ ಗಲಾಟೆ ಮಾಡ್ಕೊಂಡು ಅವ್ನು ವಾಲ್ ಮುರಿಯೋದು, ಪೈಪ್ ಮುರಿಯೋದು, ಕರೆಂಟ್ ಮೇನ್ಸ್ ವೈರ್ ಕಟ್ ಮಾಡೋದು ಅದೆಲ್ಲ ಮಾಡ್ತಿದ್ದ. ಬಟ್ ಆದರೂ ಈಗ 1 ತಿಂಗಳಿಂಚೆ 2 ತಿಂಗಳಿಂಚೆ ಏನಾಗ್ಬಿಡ್ತು, ಇವನಿಗೆ ಭಾಳ ಟಾರ್ಚರ್ ಕೊಟ್ಟರು ವೀರಣ್ಣವ್ರಿಗೆ. ಯಾರು ಕಾಂತರಾಜ ಮಗ ಕೊಟ್ಟಾದ ನಂತರ ಇವನೇನು ಮಾಡಿದ, ಹೊಲ್ದಾಗ ಪೈಪ್ ಹೊಡೆದ್ರಲ್ಲ, ಏನೇ ಕಾಂತರಾಜ ಪೈಪ್ ಹೊಡೆದ್ಬಿಟ್ಟಿಲ್ಲ ಅಂತ ಕೇಳಿದ್ಕೆ ಮನೆ ತೆಗೆ ನುಗ್ಗಿ ಮಗನ್ನು ವೀರಣ್ಣನು ಹೆಂಡ್ತಿನೂ ಹೊಡೆಯಕ್ಕೆ ಹೋಗಿದ್ರು. ವೀರಣ್ಣ ಏನು ಮಾಡಿದೆ, ಕಣಗ ತಗೊಂಡು ಕಾಂತರಾಜನ ಹೊಡೆದದ್ದು ನಿಜ. ಈಗ ತಡ್ಕೊಳಕ್ಕಾಗ್ಲಿಕ್ಕೆ ಅವನು ಸೇಫ್ಟಿ ಅವ್ನು ನೋಡ್ಕೊಂಡ ಪಾಪ. ಈಗ ಮತ್ತೆ ಎಲ್ಲವರೆಗೆ ಕೇಳ್ತಾರೆ, ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟು ಕೊಟ್ಟಿದ್ದಾಗಿತ್ತು, ಎಲ್ಲದೂ ಮಾಡಿದ್ದಾಗಿತ್ತು. ಪೊಲೀಸ್ನವ್ರು ಪಾಪ ಎಲ್ಲ ಹೇಳಿದರು, ಸರಿಪಡಿಸ್ಕೊಳ್ರಿ, ಜಮೀನು ಎಲ್ಲೂ ಹೋಗಲ್ಲ, ನಿಮ್ಮ ಜಮೀನು ನಿಮಗಿರುತ್ತೆ, ಮಾಡ್ಕೊಂಡು ಹೋಗ್ರಿ, ಸ್ವಲ್ಪ ಜಮೀನಿಗಾಗಿ ಜೀವ ಯಾಕೆ ತೊಂದರೆ ಮಾಡ್ಕೊಂತೀರಿ ಅಂತ ಪಾಪ ಡಿಪಾರ್ಟ್ಮೆಂಟೇ ಎಲ್ಲ ಹೇಳಿತ್ತು. ನಾವೆಲ್ಲ ಹೋಗಿದ್ವಿ. ಈಗ ಒಂದು ರೀಸೆಂಟಾಗಿ 3 ತಿಂಗಳಾದಮೇಲೆ ಗಲಾಟೆ ಆಗಿತ್ತಲ್ಲ, ಗಲಾಟೆ ಆದಮೇಲೆ ಅವ್ರಿಗೆ ಅರೆಸ್ಟ್ ವಾರೆಂಟ್ ಆಗಿತ್ತು, ಇವ್ರಿಗೆ ಅರೆಸ್ಟ್ ವಾರೆಂಟ್ ಆಗಿತ್ತು ಆ ವಿಚಾರದಾಗಿ. ಅದು ಸರಿಪಡಿಸಿ ಎಲ್ಲ ರೆಡಿ ಮಾಡಿದ್ವಿ ಸರ್. ಮತ್ತೆ ಪುನಃ ಈಗ 15 ದಿವಸ ಆಗಿತ್ತು, 8 ದಿವಸ 10 ದಿವಸ ಆಗೈತೆ. ಮತ್ತೆ ನನಗೆ ಹೊಲ ಬರುತ್ತೆ, ನನಗೆ ಹೊಲ ಬಿಡಿಸ್ಕೊಡು ಅಂತ ನನಗೆ ಅಳತೆ ಮಾಡಿಕೊಡು, ನನಗಿನ್ನೂ ಒಂದು ಸಾಲ ಬರುತ್ತೆ ಅಂತ ಹೇಳೋ ಹೊತ್ತಿಗೆ ಗಿಡ ಕಡಿಯೋದು ಅದೆಲ್ಲ ಮಾಡಿದ್ದ. ಮತ್ತೆ ಪುನಃ ಏನು ಮಾಡಿದ, ಇಲ್ಲ ಮತ್ತೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ವೀರಣ್ಣ ಹೋದಾಗ ಏನಂದ್ರು, ಹಂಗಾರೆ ವೀರಣ್ಣ ನೀನೇ ಅಳತೆ ಮಾಡಿಸಿ ಎಲ್ಲಿ ಬರುತ್ತೋ ಅಲ್ಲಿ ಕಲ್ಲು ನಾವೇ ಬರ್ತೀವಿ, ಡಿಪಾರ್ಟ್ಮೆಂಟ್ ನಾನೇ ಬರ್ತೀನಿ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದು ನಾನೇ ಬರ್ತೀನಿ, ಅದನ್ನ ಅಳತೆ ಮಾಡಿಸಿ ನಾನು ಸರಿ ಮಾಡಿ ಕೊಟ್ಟು ಬರ್ತೀನಿ ಅಂತ ಅವತ್ತು ಸಾಹೇಬ್ರು ಹೇಳಿದ್ದು ನಿಜ. ಈಗ ಒಂದು 10 ದಿವಸ 12 ದಿವಸ ಆಗೈತೆ ಅಷ್ಟೇ. ಈ ವಿಚಾರ ನನ್ನ ಅಪ್ಪಾಜಿ ಹೊಡೆದದ್ನಲ್ಲ ಅನ್ನೋ ವಿಚಾರಕ್ಕೆ ನಾನು ಅವ್ನು ಕೊಲೆ ಮಾಡ್ತೀನಿ ಅಂತ ಅವತ್ತಿನಿಂದಲೂ ಮಚ್ಚಿಡ್ಕೊಂಡು ಓಡಾಡೋನು ಹುಡುಗ ಊರಲ್ಲಿ. ಮೈನರು ಅಂತ ಡಿಪಾರ್ಟ್ಮೆಂಟು ಅವನಿಗೆ ಸ್ವಲ್ಪ ಸೊಡ್ಲೆ ಕೊಡ್ತು. ಅಲ್ಲಿಗೂ ಹೇಳಿದ್ವಿ ಸರ್, ಅವನು ಊರಾಗೆಲ್ಲ ಮಚ್ಚಿಡ್ಕೊಂಡು ಓಡಾಡ್ತಿದ್ದಾನೆ, ಎಲ್ಲ ಭಯ ಪಡ್ತಿದ್ದಾರೆ, ಅವರು ಒಬ್ಬಂಟಿಗರು, ಹೊಲಗಳಿಗೆ ಹೋಗೋದು ಕಷ್ಟ, ಸ್ವಲ್ಪ ಸರಿಪಡಿಸ್ರಿ ಅಂತ ಎಲ್ಲ ಹೇಳಿದ್ವಿ ನಾವು. ಅವು ಪಾಪ ಅಲ್ಲಿಗೆ ಕರೆಸಿ ಹೇಳಿದ್ದಾರೆ. ಆದರೂ ಅತ್ತಾಚೂರೇ ಇದು ನನ್ನ ಮಗ ಇವನು ಉದ್ದೇಶ ಇಟ್ಕೊಂಡು ಮಾಡಿದೆ ನನಗೆ, ಅವನಿಗೊಂದು ಶಿಕ್ಷೆ ಅನುಭವಿಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಬಾಲಕ, ಆ ಮಟ್ಟಕ್ಕೆ ಅವನು ಹೋಗಬಾರ್ದಾಯ್ತು, ಹೋಗಿದ್ದಾನೆ. ಅವನಿಗೆ ಯಾವ ಶಿಕ್ಷೆ ಕೊಡ್ತಿರೋ ಏನು ಮಾಡ್ತಿರೋ, ಬಾಲಕ ಅಂದ್ರೆ ಅಲ್ಲ 19 ವರ್ಷ ಆಗೈತೆ ಅವನಿಗೆ, ಅವನೇನು ಸಣ್ಣ ಪಾಪ ಅಲ್ಲ. ಆಮೇಲೆ ಇಂಥ ಅಮಾಯಕರೇ ಹಿಂಗೆ ಭಾಳ ಜನ ಒಬ್ಬಂಟಿರು, ತಂದೆ ತಾಯಿ ಮಕ್ಕಳು ಒಬ್ಬೊಬ್ಬ ಮಕ್ಕಳಿರೋರು, ಹೊಲಗಳಿಗೆ ಬರೋರು ಅದಾರ ಇಲ್ಲಿ. ಅವ್ರ ಜೀವನನೂ ಕಷ್ಟ ಆಗಬಾರ್ದು ಮುಂದೆ, ಇವನಿಗಾದಂಥ ಶಿಕ್ಷೆ ತೊಂದರೆ ಅವ್ರಿಗೆ ಆಗಬಾರ್ದು. ಬಟ್ ಅದನ್ನ ಇವನಿಗೆ ಏನು ಶಿಕ್ಷೆ ಕೊಟ್ಟು ಅವನಿಗೆ ಏನು ನ್ಯಾಯ ದೊರಕಿಸ್ಕೊಡ್ತೀರಾ, ನೀವು ಇಷ್ಟಕ್ಕಂದಲ್ಲಿ ಹಿಡ್ಕೊಂಡಿರಲ್ಲ, ಹಿಡ್ಕೊಂಡದಕ್ಕೆ ಏನು ಒಳ್ಳೇದು ಮಾಡ್ತದೆ ಡಿಪಾರ್ಟ್ಮೆಂಟ್ ಅಂತ ನಾವು ಕಾದು ನೋಡ್ತೀವಿ. ಆಮೇಲೆ ಏನಾದ್ರು ಅನ್ಯಾಯ ಮಾಡಿದ್ದೆ ಬದಲಾದ್ರೆ ನಾವು ಬಹಿರಂಗವಾಗಿ ನಾವು ಸಂಘಟನೆಯಿಂದ ನಾವು ಏನು ಬೇಕಾದ್ರೂ ನಾವು ಜನ ಕರ್ಕೊಂಡು ಮಾಡೋಕ್ಕೆ ತಯಾರಿದ್ವಿ. ಇದಕ್ಕೆ ಶಿಕ್ಷೆ ಅನುಭವಿಸಬೇಕು. ಒಟ್ಟು ಮೋಹನ್ ಕುಮಾರ್ ಅಂತೇಳಿ ಒಬ್ಬರೇ, ಒಂದು ಮಗ, ಒಂದು ಹೆಣ್ಣು ಹುಡುಗಿ. ದೊಡ್ಡ ಮಗ ಯೋಗೇಶ್,